ನಮಸ್ತೆ. ಹೇಳಿ ಸರ್. ಬಿಗ್ ಬಾಸ್ ನೋಡ್ತೀರಲ್ಲ? ನೋಡ್ತಾ ಇದ್ದೀವಿ. ಯಾರು ಇಷ್ಟ ಸರ್ ನಿಮಗೆ? ನಮಗೆ ಮಂಡ್ಯದ ಹುಡುಗ ಗಿಲ್ಲಿನೇ ಬೆಸ್ಟ್. ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಗಿಲ್ಲಿ ಅಂದರೆ ನಾರ್ಮಲ್ ಆಗಿ ಇವಾಗ ಏನಾದ್ರು ಕೇಳಿದ್ರೆ ಪಟ್ಟಂದ ಆನ್ಸರ್ ಕೊಡ್ತಾ ಇದ್ದೀನಿ. ಅದೇ ಥರ ನಾರ್ಮಲ್ ಆಗಿದ್ದಾನೆ, ಯಾವುದೂ ಇದಿಲ್ಲ, ಕಾಪಿ ಇಲ್ಲ, ಆ ಥರ ಅಷ್ಟೇ. ಓಪನ್ ಮೈಂಡ್ ಸೆಟ್ ಅವನು ಕ್ಲಿಯರ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಆಡ್ತಾ ಇರೋದಕ್ಕೋಸ್ಕರ ಆಗ್ತಾ ಇದ್ದಾನೆ ಅಷ್ಟೇ. ಓಕೆ. ಇನ್ನು ಅಶ್ವಿನಿ ಗೌಡ? ಅಶ್ವಿನಿ ಗೌಡಗೆ ಅಷ್ಟು ಅಂದರೆ ಅಂತ ಬಿಲ್ಡಪ್ ಜಾಸ್ತಿ, ಹಂಗಾಗಿ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಇನ್ನೊಂದು ಗಿಲ್ಲಿ ಮೇಲೆ ಒಂದು ಹೊರಗಡೆ ಕಂಪ್ಲೇಂಟ್ ಆಗಿದೆ, ಅಂದರೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೇಳಿ ರಿಷಾ ಗೌಡದು ಲಾಸ್ಟ್ ಟೈಮ್ ಬಟ್ಟೆ ಎತ್ಕೊಂಡು ಬಾತ್ರೂಮಲ್ಲಿ ಇಟ್ಟಿದ್ದಕ್ಕೆ ಮಹಿಳಾ ಆಯೋಗದವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಅದು ನ್ಯಾಚುರಲ್ ಆಗಿ ಅವಾಗಲೇ ಹೇಳಿಲ್ಲ ನಾನು, ನ್ಯಾಚುರಲ್ ಆಗಿ ರಿಯಾಕ್ಷನ್ ಕೊಡೋದು ಅದೇ ಥರ ಬರೋದು. ಅದನ್ನು ಬಿಟ್ಟು ಬೇರೆ ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಮುಚ್ಚುಮರ ಇಲ್ಲದ ಮನುಷ್ಯ ಅಂದರೆ ಗಿಲ್ಲಿ ಬೆಸ್ಟ್. ಅಲ್ಲ, ಈಗ ಒಂದು ಬಟ್ಟೆ ತಗೊಂಡು ಅವ್ನ ರಿಯಾಕ್ಷನ್ ಕೂಡ ಅದೇ ಥರ ಸರ್. ಅಫೆನ್ಸ್ ಒಂದು ಕಂಪ್ಲೇಂಟ್ ಮಾಡೋವಂಥ ವಿಷಯನ ಅದೆಲ್ಲ ರಿಯಾಕ್ಷನೇ ಅಲ್ಲ, ಅದು ಏನಿರುತ್ತೋ ಅವಾಗಲೇ ಅಷ್ಟೇ. ಅದಕ್ಕೋಸ್ಕರ ಅದೇನು ಕಂಟೆಂಟ್ ಅಂದರೆ ಅವರು ಒಬ್ಬರು ಅಭಿಮಾನಿ, ಇವರು ಆ ಥರ ಆಡ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ಏನಿಲ್ಲ. ಅದ್ರಲ್ಲಿ ಹೊರಗಡೆ ಮಹಿಳಾ ಆಯೋಗದವರು ಮಹಿಳಾ ಯುಗ ಅಂತ ಏನು ಬರಲ್ಲ ಸರ್, ಆ ಥರನೂ ಅವ್ರೇನು ನಡ್ಕೊಂಡಿಲ್ಲ. ಅಷ್ಟೊಂದು ಮಹಿಳೆ ಥರನೇ ಇದೇನಿಲ್ಲ, ಉಲ್ಟಾ ಸೀದಾ ಅವರು ಮಾತಾಡಿರ್ತಾರೆ, ಇವರು ಅದೇ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ. ಅಂದರೆ ವಿಷ ಅಲ್ಲ, ವಿಷ ಬಟ್ಟೆ ಹಾಕಿದ್ದಕ್ಕೆ ಹೊರಗಡೆ ಮಹಿಳಾ ಯುಗ ಮಾಡ್ಬೋದು ಸರ್, ತಪ್ಪಿಲ್ಲ. ಕಂಪ್ಲೇಂಟ್ ಮಾಡಲಿ, ಓಕೆ. ಅಲ್ಲಿ ಏನು ನಡೀತಾ ಇದೆಯೋ ಅದು ತಕ್ಕನಾಗಿ ರಿಯಾಕ್ಷನ್ ಕೊಟ್ಟಿದ್ದೇನೆ ಹೊರತು ಇದು ಏನು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ, ಬೇರೆ ಏನಿಲ್ಲ. ಅಫೆನ್ಸ್ ಏನಿಲ್ಲ ಸರ್, ಅದ್ರಲ್ಲಿ ಏನಿದೆ ಸರ್, ಒಂದು ರಿಯಾಕ್ಷನ್ ಕೊಟ್ಟಾಗ ರಿಯಾಕ್ಷನ್ ಕೊಡಬೇಕು, ಅಷ್ಟು ಬಿಟ್ಟು ಬೇರೆ ಇದೆಲ್ಲ ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ಸಿಲ್ಲಿ ವಿಷಯನೇ ಅದು, ಲೆಕ್ಕಕ್ಕೆ ಅವ್ರು ಬರುತ್ತೆ. ಒಂದು ಬಟ್ಟೆ ವಿಷಯ ಏನು ದೊಡ್ಡದಲ್ಲ, ಬಟ್ಟೆನೂ ಹೋಗಿ ಕೊಟ್ಟಂಗಂತ ಅದಕ್ಕೇನು ಮಲ್ಟಾ ಅವ್ರನ್ನ ಕೇಳ್ಕೋಬೋದು. ಈಗ ಅವ್ರೇನು ಕೆಲ್ಸಗಾರನ ಹೋಗ್ಲಿ, ಆ ಥರ ಬರುತ್ತೆ, ಅದೆಲ್ಲ ಏನಿಲ್ಲ. ಆಗುತ್ತೆ, ಅದು ಲೆಕ್ಕಕ್ಕೆ ಬರೋಲ್ಲ. ಗಂಡಸ್ರ ವಿಷಯ ಲೆಕ್ಕಕ್ಕೆ ಬರೋಲ್ಲ, ಹೆಣ್ಮಕ್ಳದೇ ಜಾಸ್ತಿ ಬರೋದು, ಹಿಂಗಾಗಿದೆ. ಇಲ್ಲಿ ಸರ್, ಥ್ಯಾಂಕ್ ಯು. ಓಕೆ. ಯಾರು ಇಷ್ಟ ಇಲ್ಲ ಬಿಗ್ ಬಾಸಲ್ಲಿ? ಬಸ್ಸೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ಲೇಯರೇ ಸರ್. ಮಾಡಲಿ, ಅವ್ರವ್ರ ತಕ್ಕ ಅವ್ರವ್ರು ಕ್ರಿಯೇಟ್ ಮಾಡಲಿ, ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಸರಿ ಹೋಗುತ್ತೆ. ರಘು ಅವ್ರು ಹೇಗೆ ಆಡ್ತಿದ್ದಾರೆ? ರಘು ಪರವಾಗಿಲ್ಲ ಸರ್, ಅಷ್ಟು ದೊಡ್ಡ ಮನುಷ್ಯ ಆಗಿರೋ ತಾಳ್ಮೆ ಇದೆಯಲ್ಲ, ಅದು ನಂಬರ್ 1. ಈಗ ತುಂಬ ಗಿಲ್ಲಿ ಕೋಟೆ ಕೊಡೋದೇ ರಘುಗೆ ಸಾಕು. ಅದನ್ನೇ ಹೇಳ್ಕೊಂಡು ಹೋಗೋದು, ಒಬ್ಬ ಮನುಷ್ಯನ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು, ಹೆಂಗೆ ಬೇಕಾದ್ರೂ ರೇಗಿಸ್ಬೋದು ಅನ್ನೋದು ಕ್ರಿಯೇನ್ಸ್ ಅದನ್ನ ಹೇಳಿದ್ದು. ಕ್ರಿಯೇಟಿವ್ ಅಂದರೆ ಅದನ್ನು ಹೇಳಿದ್ದು ನಾನು. ರಘು ಎಲ್ಲೂ ಕೋಪ ಮಾಡಿದ್ರೆ ಅದು ತಡ್ಕೊಳ್ಳೋ ಕೆಪಾಸಿಟಿ ಕೊಟ್ಟಿದ್ದಾರಲ್ಲ, ಅದೇ ಗ್ರೇಟು. ಅಷ್ಟು ದೊಡ್ಡ ಮನುಷ್ಯ ಜೊತೆಗೆ ಅಷ್ಟು ಬಾಡಿ ಬಿಲ್ಡರ್ ಇಟ್ಕೊಂಡು ಅವನಷ್ಟು ತಡ್ಕೋತಾ ಇದ್ದಾನೆ ಅಂದರೆ ಇದೆ. ಅವ್ನು ಚೆನ್ನಾಗಿ ಆಡ್ತಾನೆ, ಏನು ಮೋಸ ಇಲ್ಲ. ಅಶ್ವಿನಿ ಮತ್ತು ಜಾಹ್ನವಿಗೆ ಮೊನ್ನೆ ಸುದೀಪ್ ಸರ್ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡೋದಕ್ಕೆ ಒಂದು ವಾರ್ನಿಂಗ್ ಕೊಟ್ಟಿದ್ರು, ಆದರೂ ನಿನ್ನೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಿದೆ ಇದ್ರ ಬಗ್ಗೆ? ಅವರು ಚಿಕ್ಕ ಬುದ್ಧಿ ಬಿಡಲ್ಲ, ಹಿಂಗೋ ನಡೀತಾ ಇದೆ. ಇವಾಗ ಅಷ್ಟೇ ಮೂವ್ ಮಾಡಿಕೊಂಡು ಅವ್ರಿಗೇನಿದೆ ಅವ್ರ ಟೈಮ್ ಮುಗಿದ್ಮೇಲೆ ಮುಗಿದು ಕಳಿಸ್ತಾರೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಅವರೆಲ್ಲ ಫೈನಲ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ಫೈನಲಿಗೆ ಬರಲ್ಲ, ಗ್ಯಾರಂಟಿ ಇಲ್ಲ. ಮಾಡು ಉತ್ತರ ಕಡೆಗೆ ಮಾಡು ಈಗ ಆಡ್ತಿದ್ದಾರೆ. ಆಳು ಅಲ್ಲಲ್ಲೇ ತುಂಬ ಸೈಲೆಂಟು. ಆದಷ್ಟು ಕ್ಲಿಯರೆನ್ಸ್ ಅಂದರೆ ಇವಾಗ ಕೆಲಸ ಬಿಟ್ಟು ಹೋಗಿರ್ತೀವಿ, ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂದರೆ ನಮಗೆ ಟಚ್ ಆಗೋ ಥರ ಅದನ್ನ ಆಡ್ತಾಯಿದ್ರೆ ಅದೊಂದು ಲೆಕ್ಕಾಚಾರ. ಅವರು ಬೇಕಾದಾಗ ಬಂದು ಏನೋ ಒಂದು ಡೈಲಾಗ್ ಕೊಡ್ಬಿಟ್ಟು ಅಲ್ಲಿ ಸಮಾಧಾನ, ಅದು ನಮ್ಗೆ ಇಷ್ಟ ಆಗಿಲ್ಲ. ಹಂಗಾಗಿ ಅಷ್ಟೇ, ಅವ್ರು ತಕ್ಕನಾಗ ಅವ್ರು ಇದ್ದಾರೆ ಅಷ್ಟೇ. ಅವ್ರು ಮೇಲೂ ಬಂದಿಲ್ಲ, ಕೆಳಗೂ ಬಂದಿಲ್ಲ, ಅಲ್ಲೇ ಇದ್ದಾರೆ. ರಕ್ಷಿತಾ ಹೇಗೆ ಆಡ್ತಿದ್ದಾರೆ? ರಕ್ಷಿತಾ ಪರವಾಗಿಲ್ಲ, ವಾಯ್ಸ್ ಒಂಚೂರು ಸೆಟ್ ಆಗಲ್ಲ, ಹಿಂಗೋ ನಡೀತಾ ಇದೆ, ಕಾಂಪ್ರೂವ್ ಆಗಿ ನಡೀತಾ ಇದೆ. ಇನ್ನೊಂದು ಮೊನ್ನೆ ಧ್ರುವಂತೂ ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾನೆ, ನೀನು ಹಾಕ್ಕೊಂಡು ಇರ್ತೀಯ, ಆಮೇಲೆ ಮನೆ ಇದೆ, ಆಸ್ತಿ ಇದೆ, ನೀನು ಬಡವ ಹೇಗಾಗ್ತೀಯ ಅಂತ. ಸರ್ ಅದನ್ನೇ ಹೇಳ್ತಾರೆ ಸರ್, ಅವ್ರು ಇರೋ ಕ್ಲಿಯರೆನ್ಸ್ ಏನಿದೆಯೋ ಮಂಡ್ಯದ ಹುಡುಗರು ಹೆಂಗಿರ್ತಾರೋ ಆ ಮಟ್ಟಕ್ಕೆ ಮೇಂಟೈನ್ ಮಾಡಿದ್ದಾನೆ ಹೊರತು ಇಲ್ಲೊಂಥರ ಇರಬೇಕು ಅಲ್ಲೊಂಥರ ಇರಬೇಕು ಅಂತ ಏನು ಬಂದಿಲ್ಲ. ಅವ್ನು ಆಡ್ತಾ ಇರೋ ರೀತಿ ಹೆಂಗಿದೆ, ಚೆನ್ನಾಗಿದೆ ಅಷ್ಟೇ. ಅವ್ರು ಯಾರು ಕಂಪ್ಲೇಂಟ್ ಮಾಡೋರು ಅವ್ನಿಗೇನು ಲೆಕ್ಕಕ್ಕಿಲ್ಲ, ಅವ್ನು ಹೆಂಗಿದ್ದಾನೆ ಹಂಗೆ ಇರಬೇಕು ಅನ್ನೋದಕ್ಕೆ ಅವ್ನು ಹಂಗೆ ಇದ್ದಾನೆ ಅಷ್ಟೇ. ಸೀನ್ ಬೇರೆ ಏನಿಲ್ಲ. ಬಿಗ್ ಬಾಸಲ್ಲಿ ಕಳಿಸೋದು ಅಷ್ಟೇ. ಓಕೆ ಸರ್. ಜನರು ಹೆಚ್ಚು ಕಡಿಮೆ ಆಗಿ ಗಿಲ್ಲಿನ ಹೊರಗಡೆ ಕರ್ಸಿದ್ರೆ ಚಾನ್ಸ್ ಇಲ್ಲ ಸರ್ ಕಳ್ಸೋಕ್ಕೆ. ಚೆನ್ನಾಗಿ ಆಡ್ತವ್ರೆ, ಖಂಡಿತ ಸರ್. ಸರ್ ಬಿಗ್ ಬಾಸ್ ನೋಡ್ತೀರಾ? ಹೌದು, ಖಂಡಿತ ಸರ್. ಯಾರಿಷ್ಟ ಸರ್? ಗಿಲ್ಲಿ ಸರ್. ಏನು ಸರ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತೀರಾ, ಯಾಕೆ? ಚೆನ್ನಾಗಿ ಆಡ್ತವನೆ, ಹಂಗಾಗಿ ತುಂಬ ನಮ್ಮ ಹಳ್ಳಿ ಹುಡುಗ, ಹಂಗಾಗಿ ನಮಗೆ ತುಂಬ ಇಷ್ಟ ಸರ್. ಹಾಗಾಗಿ ತುಂಬ ಇಷ್ಟ. ಹೌದು. ಇನ್ನು ಮತ್ತೆ ರಕ್ಷಿತಾ? ರಕ್ಷಿತನೂ ಒಳ್ಳೆ ಆಟ ಆಡ್ತಾರೆ ಅವರು. ಓಕೆ. ಓಕೆ. ಇದು ಅಶ್ವಿನಿ ಕೂಡ ಯಾವಾಗಲೂ ಗಿಲ್ಲಿ ಮೇಲೆ ಜಗಳ ಮಾಡ್ತಾರೆ, ಅವಾಗ ಹೆಂಗೆ ಅನಿಸ್ತದೆ ನಿಮಗೆ? ಅದು ಅವರು ಸ್ಟ್ರಾಟಜಿ ದೊಡ್ಡದು ಅನ್ಸುತ್ತೆ, ಹಂಗಾಗಿ ಆ ಥರ ಮಾತಾಡ್ತಾರೆ. ಆ ಥರ ಮಾತಾಡ್ತಾರೆ. ಹೌದು. ಓಕೆ. ಮೊನ್ನೆ ಧ್ರುವಂತ ಹೇಳಿದೆ ಗಿಲ್ಲಿ ಮೇಲೆ, ಗಿಲ್ಲಿ ಬಡವ ಅಲ್ಲ, ಅವನ ಹತ್ರ ಎಲ್ಲ ಇದೆ, ಮನೆ ಇದೆ, ಕಾರ್ ಇದೆ, ಅವನು ಹೇಗೆ ಬಡವ ಅಂತ. ರೈತರು ಸರ್, ರೈತರು ಯಾರು ಬಡವರು ಆಗ್ತಾರೆ? ಅವರು ಕಡಿಮೆ ಇದ್ರೆ ಎಲ್ಲ ಶ್ರೀಮಂತರೇ ರೈತರುಗಳು. ರೈತರೆಲ್ಲ ಶ್ರೀಮಂತರೇ. ಹೌದು. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಯಾರ ಮೇಲೆ? ಗಿಲ್ಲಿ ಮೇಲೆ. ಧ್ರುವಂತ ಸುಮ್ಮನೆ ಅದು ಆಟ ಆಡ್ಬೇಕಾದ್ರೆ ಆಗಲ್ವಲ್ಲ, ಹಂಗಾಗಿ ಮಾಡ್ತಾರೆ ಅಷ್ಟೇ. ಹಾಗಾಗಿ ಮಾಡ್ತಾರೆ. ಓಕೆ. ಇನ್ನು ಇವರು ರಘು ಅವ್ರಿಗೆ ಆಡ್ತಾ ಇದ್ದಾರೆ. ಅವರು ಸೂಪರ್, ಚೆನ್ನಾಗಿ ಆಡ್ತಾರೆ. ಸೂಪರ್.
ಗಿಲ್ಲಿ ಮತ್ತೆ ಅವ್ರದ್ದು ಕಾಮಿಡಿ ಹೇಗಿರುತ್ತೆ? ಯಾವಾಗಲೂ ಪಾಠ ಕೊಡ್ತಾ ಇರ್ತಾರೆ ರಘುಗೆ. ಹೌದು, ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ತಾಳ್ಮೆಯಿಂದ ರಘುವರು ಅದನ್ನೆಲ್ಲ ಇದು ಮಾಡ್ಕೊಂಡು ಚೆನ್ನಾಗಿ ಆಡ್ತಾರೆ ಅವರು. ಚೆನ್ನಾಗಿ ಆಡ್ತಾರೆ. ಈ ಸಾಟರ್ಡೆ ಸುದೀಪ್ ಅವರು ವೀಕೆಂಡ್ ನಡೆಸ್ಕೊಟ್ಟಿದ್ದು ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ ಸರ್ ಅವರು. ಚೆನ್ನಾಗಿ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಸುದೀಪ್ ಅವರು. ಅದ್ರ ಬಗ್ಗೆ ಏನಿಲ್ಲ, ಅವಾಗಿನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಓಕೆ, ಅಶ್ವಿನಿ ಮತ್ತು ಜಾಹ್ನವಿ ಮೊನ್ನೆ ತಾನೇ ಸುದೀಪ್ ಸರ್ ವಾರ್ನಿಂಗ್ ಕೊಟ್ಟಿದ್ರು, ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಬಾರ್ದು, ಮೈಕ್ ಬಿಟ್ಬಿಟ್ಟಿದ್ದು. ನಿನ್ನೇನು ಮತ್ತೆ ರಿಪೀಟ್ ಮಾಡಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ? ಅವ್ರು ಮಾಡ್ತಾರದು ಯಾವಾಗಿಂದ ತಪ್ಪೇ ರೂಲ್ಸು. ರೂಲ್ಸ್ ಬ್ರೇಕ್ ಮಾಡ್ತಾರೆ. ರೂಲ್ಸ್ ಬ್ರೇಕ್ ಮಾಡ್ತಾರೆ ಖಂಡಿತ. ಅದು ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ವಾರ ಇನ್ನು ಹೆಲ್ಮೆಟ್ ಆಗ್ಬೋದಾ? ಅದು ಹೆಲ್ಮೆಟ್ ಆಗ್ಬೋದು, ಅದು ಜನಗಳು ತೀರ್ಮಾನ ಮಾಡ್ತಾರೆ. ಬಟ್ ತಪ್ಪು ಅಂದಮೇಲೆ ತಪ್ಪೇ ತಾನೆ ಅದು. ತಪ್ಪಂದ್ಮೇಲೆ ತಪ್ಪೇ. ಖಂಡಿತ. ಓಕೆ, ಈ ವಾರ ನಾನು ಯಾರು ಹೋಗ್ಬೋದು ಅನ್ಸುತ್ತೆ ನಿಮಗೆ? ಓಕೆ, ಆಗ್ಬಿಡಿ. ನಿಮಗೆ ಬಿಗ್ ಬಾಸಲ್ಲಿ ಈ ಸ್ಪರ್ಧೆನೇ ಬರಬಾರ್ದು ಅಂದರೆ ಯಾರು ಹತ್ರ ಇದ್ದಾರೆ? ಆ ಥರ ಏನಿಲ್ಲ ಸರ್, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಈಗ ಇನ್ನೊಂದು, ಈ ರಿಷಾದು ಮೊನ್ನೆ ಬಟ್ಟೆ ಹೋಗಿದ್ರಲ್ಲ ಗಿಲ್ಲಿ, ಅದಕ್ಕೆ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ, ಬಟ್ಟೆ ಈ ಥರ ಹೋಗಿದ್ದಾರೆ ಅಂತ. ಅಂದರೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದೆಲ್ಲ ಆಚೆ ಕೆಳಗಡೆ ಹಾಕಿದ್ದಕ್ಕೆ ಕೆಳಗಡೆ ಹಾಕಿದ್ದಕ್ಕೆ ಅದಕ್ಕೇನು ಅನ್ಸುತ್ತೆ ನಿಮಗೆ? ಅದು ತಪ್ಪೇನಿಲ್ಲ ಸರ್. ಅದು ಹಾಂ, ಆ ಥರ ಅಲ್ಲ. ಗಿಲ್ಲಿ ಈಗ ಅಲ್ಲಿ ಬಟ್ಟೆ ಹಾಕಿದ್ಗೆ ಇಲ್ಲಿ ಹೊರಗಡೆ ಮಹಿಳಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದು ತಪ್ಪ ಅಂತ ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಅಲ್ಲಲ್ಲ, ಬರೀ ಬಟ್ಟೆ ಹಾಕಿದ್ಗೆ ಕಂಪ್ಲೇಂಟ್ ಕೊಡ್ಬೋದಾ? ಅವೆಲ್ಲ ಕೊಡೋಕ್ಕಾಗಲ್ಲ. ಆಟ ಆದಮೇಲೆ ಒಳಗಡೆ 4 ಜನ ಗೋಡೆ ಮಧ್ಯೆ ಇರೋ ಜಾಗ ಅದು ಸಾಮಾನ್ಯವಾಗಿ ಅವೆಲ್ಲ ಕಾಮನ್ ಆಗಿ ಈಗ ಇದಾಗ್ತವೆ. ಮಹಿಳಾ ಆಗೋದ್ರೆ ಬುದ್ಧಿ ಇದೆಯಾ ಅಥವಾ ಬುದ್ಧಿ ಇಲ್ಲ ಗೊತ್ತಿಲ್ಲ. ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಗ್ಗೆ ಏನು ಅರ್ಥ ತಿಳ್ಕೊಬೇಕು? ಈಗ ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ಗಿಲ್ಲಿನ ಹೊರಗಡೆ ಕರ್ಸಿದ್ರೆ ಚಾನ್ಸ್ ಇಲ್ಲ ಸರ್ ಕಳ್ಸೋಕ್ಕೆ. ಚೆನ್ನಾಗಿ ಆಡ್ತವ್ರೆ, ಖಂಡಿತ ಚೆನ್ನಾಗಿ. ಬೇಕು ಅಂತ ಗಿಲ್ಲಿಗೆ ಈ ರೀತಿ ಮಾಡ್ತವ್ರೆ ಅಂತ ಅನ್ಸುತ್ತೆ. ಇಲ್ಲ ಬೇಕು. ಆಟ ಆದಮೇಲೆ ಅದು ಪೈಪೋಟಿ ಇದ್ದೇ ಇರುತ್ತೆ. ಇಲ್ಲ, ಹೊರಗಡೆ ಅವರು ಬೇಕು ಅಂತ ಅವ್ನ ತುಂಬ ಬೆಳೀತಾ ಇದ್ದಾನೆ, ಗೆಲ್ಬೋದು ಅನ್ನೋಕ್ಕೋಸ್ಕರ ಈ ಥರ ಆಟ ಆಡ್ತಾ ಇದ್ದಾರೆ ಹೊರಗಡೆ ಅವರು. ಅದು ಖಂಡಿತ ಮಾಡಿರ್ತಾರೆ ಅದನ್ನ. ಒಬ್ಬ ಹಳ್ಳಿ ಹುಡುಗ ಎಷ್ಟು ಟ್ಯಾಲೆಂಟಾಗಿ ಬೆಳೀತಾನ ಅಂತ. ನೆಕ್ಸ್ಟ್ ಅದು ಜನಗಳು ತೀರ್ಮಾನ ಮಾಡ್ತಾರೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ ಸರ್. ಯಾರು ಇಷ್ಟ ಸರ್? ನಮಗೆ ಬಿಗ್ ಬಾಸಲ್ಲಿ ಅವರು ಕಾವ್ಯ, ಗಿಲ್ಲಿ, ಹಾಂ, ಯಾಕೆ ಸರ್ ಚೆನ್ನಾಗಿ ಆಡ್ತಾರೆ ಸರ್. ಚೆನ್ನಾಗಿ ಆಡ್ತಿದ್ದಾರೆ. ಹಾಂ. ಅಶ್ವಿನಿ ಕೂಡ ಇಷ್ಟ ಇಲ್ವಾ? ಅಶ್ವಿನಿ ಗೌಡ ಅಂದರೆ ಸರ್ ಎಲ್ಲದಕ್ಕೂ ರಿಮಾರ್ಕ್ ಹೇಳ್ತಾರೆ. ಹಾಗಾಗಿ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಜಾಹ್ನವಿ ಪರವಾಗಿಲ್ಲ. ಅವರು ಇಷ್ಟ ಇಲ್ಲ. ಅಲ್ಲ, ಪರವಾಗಿಲ್ಲ. ಪರವಾಗಿಲ್ಲ. ಓಕೆ. ಧ್ರುವಂತ ಹೇಗೆ ಆಡ್ತಿದ್ದಾರೆ? ಧ್ರುವಂತ ಅವ್ರು ಪರವಾಗಿಲ್ಲ, ಆಡ್ತಾರೆ. ಆಟ ಆಡ್ತಿದ್ದಾರೆ. ಯಾರು ಗೆಲ್ಲಬೇಕು ಸೊ ಇದರಲ್ಲಿ ಗಿಲ್ಲಿ ನಟ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಾರೆ ಸರ್. ಗಿಲ್ಲಿ ಬಿಟ್ರೆ? ಗಿಲ್ಲಿ ಬಿಟ್ಟರೆ ಅವರು ಇನ್ನೊಬ್ಬರು ಸರ್ ರಘುನಾ? ರಘು. ಓಕೆ. ರಕ್ಷಿತಾ ಹೇಗೆ ಆಡ್ತಿದ್ದಾರೆ? ಮಂಗಳೂರು ಹುಡುಗಿ. ಮಂಗಳೂರು ಹುಡುಗಿ ರಕ್ಷಿತಾ. ಕನ್ನಡ ಸರಿ ಮಾತಾಡೋಲ್ಲ. ಹಾಂ, ಕನ್ನಡ ಬರಲ್ಲ. ಹೇಗೆ ಮಾತಾಡ್ತಾರೆ? ಹೇಗೆ ಆಡ್ತಿದ್ದಾರೆ? ಅವ್ರೇನಿಲ್ಲ ಸರ್, ಗಿಲ್ಲಿ ನಟ ಗೆಲ್ಲಬೇಕು ಅಷ್ಟೇ. ಓಕೆ. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ ಸರ್. ಯಾರು ಇಷ್ಟ ನಿಮಗೆ? ನಮಗೆ ಇವು ಹೆಸರು ಅಂತ ಮರ್ತ್ಬಿಟ್ಟಿದ್ದೀನಿ. ಗಿಲ್ಲಿನಾ? ಹಾಂ, ದಿಲ್ಲಿ. ಯಾಕೆ? ಅವನು ಭಾಳ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಅದರಿಂದಗೋಸ್ಕರ ಒಳ್ಳೆ ಇದು ಮಾಡ್ತಾನೆ. ಹೌದು ಸರ್. ಬಿಟ್ರೆ ಬೇರೆ ಯಾರು? ದಿಲ್ಲಿ. ಆಮೇಲೆ ಇನ್ನೊಬ್ಬ ಲೇಡೀಸಲ್ಲಿ ಇವಳು ಅಶ್ವಿನಿ, ಯಾಕೆ? ಅವಳು ಚೆನ್ನಾಗಿ ಕಾಮಿಡಿ ಮಾಡ್ತಾಳೆ. ಅದರಿಂದ ಕಾಮಿಡಿ ಎಲ್ಲಿ ಮಾಡ್ತಾರೆ? ಜಗಳ ಆಡ್ತಾರಲ್ಲ. ಜಗಳ ಆಡ್ತಾಳೆ. ಜಗಳಾಡೋದು ಇಷ್ಟ ಜಾಸ್ತಿ. ಅದರಿಂದ ನಮಗೆ ಬಿಗ್ ಬಾಸಿಂದ ಒಂದು ಚೆನ್ನಾಗಿ ನೋಡ್ತೀವಿ. 24 ಗಂಟೆ ಅದೇ ನೋಡ್ತಾ ಇರೋದು, ಹಗಲು ರಾತ್ರಿ. ಎಸ್ ಸರ್. ಅಕ್ಕ, ಬಿಗ್ ಬಾಸ್ ನೋಡ್ತೀರಾ? ನಮ್ ಗಿಲ್ಲಿ ನೋಡ್ತೀವಿ. ಗಿಲ್ಲಿ? ಹಾ, ಗಿಲ್ಲಿ ಇಷ್ಟನಾ? ಹಾ, ಗಿಲ್ಲಿ ಇಷ್ಟ ನಮ್ಗೆ. ಯಾಕೆ? ನಾ ಮಂಡ್ಯ ಸೈಡ್ ಅವರು ಅದಕ್ಕೆ. ಮಂಡ್ಯ ಸೈಡ್ ಅಂತ ಇಷ್ಟನಾ? ಹಾ, ಎರಡು. ಅಶ್ವಿನಿ ಇಷ್ಟ ಆಗಲ್ವಾ? ಯಾ? ಅಶ್ವಿನಿ ಕೂಡ? ಇಲ್ಲ ನಮ್ಗೆ ಗಿಲ್ಲಿ. ಗಿಲ್ಲಿ. ಅಶ್ವಿನಿ ಕೂಡ ಇಲ್ಲ ಗಿಲ್ಲಿ ಇತ್ತೀಚೆಗೆ ಜಾಸ್ತಿ ಎಲ್ಲರೂ ಕಾಲು ಹಿಡಿತಾವ್ರೆ ಅಂತ ಕಂಪ್ಲೇಂಟ್ ಬಂದೈತೆ ಅವ್ರ ಮೇಲೆ. ಇಲ್ಲ ನಮ್ ಗಿಲ್ಲಿನೇ ಸರಿ. ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾವ್ರ ಅಷ್ಟೇ. ಇದ್ದಂಗೆ ಹೇಳ್ತಾನೆ ಅಷ್ಟೇ. ಯಾರು ಇಷ್ಟ ಇಲ್ಲ? ನಮ್ಗೆ ಯಾರು ಇಷ್ಟ ಇಲ್ಲ, ಗಿಲ್ಲಿ ಇಷ್ಟ. ಯಾರು ಇಷ್ಟ ಇಲ್ಲ? ನಮ್ಗೆ ಯಾರು ಇಷ್ಟ ಇಲ್ಲ, ಗಿಲ್ಲಿ ಒಬ್ಬನೇ. ಗಿಲ್ಲಿ ಒಬ್ಬರೇ ಇಷ್ಟ. ಅವ್ರಿಗೆ ಗೆಲ್ಬೇಕಾ? ಹಾ, ಅವರೇ ಗೆಲ್ಬೇಕು. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಗಿಲ್ಲಿನೇ. ಗಿಲ್ಲಿ. ರಕ್ಷಿತಾ? ರಕ್ಷಿತ ಎಲ್ಲ ಕಾವ್ಯ. ಯಾಕೆ ಜೋಡಿ ಅಂತಲ್ಲ? ನಮ್ಮ ಕಡೆ. ಓ, ಒಟ್ಟು ನಿಮ್ಮ ಕಡೆ ಹಿಡ್ಕೊಂಡ್ಬಿಟ್ಟು. ಹಾ, ಕಾವ್ಯನೂ ನಮ್ಮ ಕಡೆನೇ. ಹೌದಾ? ಸೊಸೆ ಮಾಡ್ತಿದ್ರಾ? ಸೊಸೆ ಮಾಡ್ಕೊಳ್ಳೋದಾ ಇದು ಗಿಲ್ಲಿನಾ? ನೋಡೋಣ ಬ್ರಹ್ಮಗಂಟೆ ಹೆಂಗಿರುತ್ತೋ.